ಇದಾದರೆ ವೆನಿಲಾ ಅಂತ ಸ್ಟಿಕ್ಕರ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೋಗಿ ಕರ್ಕೊಂಡು ಬರ್ಬೇಕು. ಸಿಕ್ಕಾಬಡೆ ಚಳಿ ಇದೆ, ಮಳೆ ಇದೆ. ಫಸ್ಟು ಕರ್ಕೊಂಡು ಬಂದ್ಬಿಡ್ತೀನಿ. ಸ್ವಲ್ಪ ಶಾಪಿಂಗ್ ಮಾಡಬೇಕು. ನಾನೇ ಇಟ್ಟಿದ್ದು. ಹಾಯ್ ಫ್ರೆಂಡ್ಸ್, ನಮಸ್ತೆ. ಶ್ರೀಯಾದ್ಯ ಕನ್ನಡ ಬ್ಲಾಗ್ಸ್ ಫ್ರಮ್ USA ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವೆರಿ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ಚೆನ್ನಾಗಿದ್ದೀವಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಬುಧವಾರ ಬೆಳಗ್ಗೆ ಮಳೆ ಬರ್ತಾ ಇದೆ, ಮಕ್ಕಳು ಸ್ಕೂಲ್ಗೆ ಹೊರಡ್ತಾ ಇದ್ದಾರೆ. ಹೆಂಗಿದೆ ಮಗನೆ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್? ಡ್ರೈ ಫ್ರೂಟ್ಸ್ ತಿನ್ನಲ್ಲ ಅಂತ ಹೇಳಿಬಿಟ್ಟು ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಮಾಡಿಕೊಡ್ತಾ ಇದ್ದೀನಿ, ಒಂದಿನ ಬಿಟ್ಟು ಒಂದಿನ. ಇನ್ನು ಸ್ನ್ಯಾಕ್ಸ್ಗೆ ಬನಾನಾ ಮತ್ತು ಆ್ಯಪಲ್ ಹಾಕ್ತಾ ಇದ್ದೀನಿ. ಮತ್ತು ಇದು ಬಂದು ಸಪ್ರೇಟ್ ಸ್ನ್ಯಾಕ್ಸ್ ಬ್ರೇಕ್ ಇದೆಯಂತೆ ಬಂಗಾರುಗೆ. ಸೊ ಅವಳು ಒಂದು ಸಬ್ಜೆಕ್ಟಲ್ಲಿ ಮಾರ್ಕ್ಸ್ ಚೆನ್ನಾಗಿ ತೊಗೊಂಡಿರೋದ್ರಿಂದ ಫುಲ್ ಡೇ ಸ್ನ್ಯಾಕ್ಸ್ ಅವಳು ತಿನ್ಬೋದು ಆ ಥರ. ಸೊ ಹಾಗಾಗಿ ಸಪ್ರೇಟಾಗಿ ಪ್ಯಾಕ್ ಮಾಡಿಕೊಟ್ಟೆ. ಲಂಚ್ ಬಾಕ್ಸ್ಗೆ ಚಿತ್ರಾನ್ನ ಮಾಡಿದ್ದೀನಿ. ಬಾಯ್ ಹೋಗುತ್ತೆ, ಬ್ಯಾಗ್ ಒಳಗೆ ಇಟ್ಕೋ. ಕಾರ್ ಇಳಿಯೋದೆಲ್ಲ ಕಷ್ಟ ಅಪ್ಪ, ಬ್ಯಾಗಲ್ಲಿ ಇಟ್ಕೊಳಪ್ಪ. ಒನ್ ಟೆಡ್ಡಿ ಸಾಕಲ್ವ, ಎರಡು ಯಾಕೆ? ಟೂ ಕೆಳಗಡೆ ಇದೆ, 2 or 1. So I'm taking 2. ಸರಿ, ಬ್ಯಾಗಲ್ಲಿ ಇಡ್ತೀನಿ ಕೊಡು. ಒಂದಾದ್ರೂ ಇಡ್ತೀನಿ ಕೊಡು, ಅದೊಂದು ಇಟ್ಕೊಂಡು. ನಿನ್ನ ಜಾಕೆಟ್ ಕರೆಕ್ಟಾಗಿದೆ ಆಯಿತಾ? ಸರಿ ತಗೋ. ಇದ್ಯಾಕೆ ನಂಗೆ ಇರೋಕ್ಕೆ ಇಷ್ಟ ಇಲ್ಲ ಅಂತ ಫಸ್ಟ್ ಈ ನೇಮ್ ಬೆಂಡ್ ಆಗ್ಬಿಟ್ಟಿದೆ. ಇದಾದರೆ ವೆನಿಲಾ ಅಂತ ಸ್ಟಿಕ್ಕರ್ ಅನಿಸ್ತೀನಿ, ಯಾಕಂತ ಇದು ಫ್ಲಪ್ಪಿ ಬಾಯ್ಮ ಫಿ ವೆನಿಲಾ. ಓಕೆ, ಅಕ್ಕ ಪುಟ್ಟ ನೇಮ್ಸ್ ಫ್ರೆಂಡ್. ಬಾಯ್ 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 ಬಾಯ್. ಹ್ಯಾವ್ ಅ ಗ್ರೇಟ್ ಡೇ. ಹ್ಯಾವ್ ಅ ನೈಸ್ ಡೇ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಮಳೆ ಬರ್ತಾ ಇದೆ. ಹಾಗೆ ಟೆಂಪ್ರೇಚರ್ ಕೂಡ ತುಂಬ ಡೌನ್ ಆಗಿದೆ. ಅಂದರೆ ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ಇದೆರಡರೂ ಕಾಂಬಿನೇಷನ್ ಅಂತೂ ಸಖತ್ತಾಗಿರುತ್ತೆ. ನಮಗಂತೂ ತುಂಬ ಫೇವ್ರೇಟ್ ವೆದರ್ ಇದು. ಮಕ್ಕಳನ್ನ ಸ್ಕೂಲ್ಗೆ ಅವರಪ್ಪ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಹೋಗ್ತಾ ಇಲ್ಲ, ಮನೇಲಿ ಇನ್ನು ಲಂಚ್ ಬಾಕ್ಸ್ ಮಾಡಬೇಕು. ಸ್ಕೂಲ್ ಹತ್ರ ಹೋದರೆ ತುಂಬ ಲೇಟ್ ಆಗಿಬಿಡುತ್ತೆ, ಮಳೆ ಬರ್ತಾ ಇರೋದ್ರಿಂದ ತುಂಬ ಟ್ರಾಫಿಕ್ ಜಾಮ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಹೋಗ್ತಾ ಇಲ್ಲ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮಕ್ಕಳಿಬ್ಬರು ಸ್ಕೂಲ್ಗೆ ಹೋದ್ರು. ಇವತ್ತು ಆ್ಯಕ್ಚುಲಿ ನಾನು ಡ್ರಾಪ್ ಮಾಡೋಕ್ಕೆ ಹೋಗ್ತಾ ಇಲ್ಲ, ಯಾಕಂದರೆ ಮಳೆ ಬರ್ತಾ ಇರೋದ್ರಿಂದ ತುಂಬ ಟ್ರಾಫಿಕ್ ಆಗಿರುತ್ತೆ. ಎಲ್ಲರೂ ಕಾರಲ್ಲೇ ಬರೋದ್ರಿಂದ ತುಂಬ ಲೇಟ್ ಆಗುತ್ತೆ. ಹಾಗಾಗಿ ಲಂಚ್ ಬಾಕ್ಸ್ ಬೇರೆ ಮಾಡಬೇಕು. ಇನ್ನು ಆಫೀಸ್ಗೆ ಹಸ್ಬೆಂಡ್ 9 ಗಂಟೆ ಒಳಗೆ ನಾನು ಆಫೀಸಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ 8:15 ಅವ್ರು ಬಿಡಬೇಕು. ಇನ್ನು ತಿಂಡಿಗೆ ಬಂದ್ಬಿಟ್ಟು ಚಿತ್ರಾನ್ನ ಇದೆ. ಅವರು ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಇವರು ಕೂಡ ಅದನ್ನೇ ಕುಡಿತಾರೆ. ಕಿನ್ವಾ ಟೊಮೆಟೊ ಬಾತ್ ಮಾಡಬೇಕು. ಏನಿಲ್ಲ, ಸಿಂಪಲ್ ಮಾಮೂಲಿ ಚಕ್ಕೆ ಲವಂಗ, ಒಂದು ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೆಟೊ, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿ, ಉಪ್ಪು ಎಲ್ಲ ಹಾಕ್ಬಿಟ್ಟು ಕಿನ್ವಾನ ನೆನೆಸಿಟ್ಟಿರ್ತೀನಿ. ಇವಾಗ ಸ್ವಲ್ಪ ತೊಳೆದ್ಬಿಟ್ಟು ನೆನೆಸಿಟ್ಬಿಡ್ತೀನಿ ಫಸ್ಟು. ಅದನ್ನು ಹಾಕಿ ಕುಗ್ಸ್ಬಿಡೋದಷ್ಟೇ. ಕೊತ್ತಂಬರಿ ಸೊಪ್ಪು ಫೈನಲಾಗಿ ಬೇಕಂದರೆ ಪುದೀನ, ಕೊತ್ತಂಬರಿ, ಈರುಳ್ಳಿ ಮೇಲೆ ಹಾಕ್ತೀನಿ. ಬಟಾಣಿ ಒಂದು ಸ್ಕಿಪ್ ಮಾಡಿದ್ದೀನಿ. ಸೊ ಇದಿಷ್ಟು ಹಾಕ್ಬಿಟ್ಟು ಬೇಗ ಒಂದು ಲಂಚ್ ಬಾಕ್ಸ್ ಕ್ವಿಕ್ಕಾಗಿ ರೆಡಿ ಮಾಡಿ ಅವ್ರು ಕಳಿಸ್ಬಿಡೋಣ. ಸೊ ಚಿತ್ರಾನ್ನ ಅಂತೂ ತುಂಬ ಎಮ್ಮಿಯಾಗಿದೆ. ನಿನ್ನೆ ನನಗೆ ಪಲಾವ್ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಅಂದರೆ ಕಲಿಸ್ಬೇಕಾದ್ರೆ ಫುಲ್ ಟೆಂಪ್ಟ್ ಆಗಿಲ್ಲ, ತಿನ್ನಬೇಕು ಅಂತ ತಿಂದ್ಬಿಟ್ಟೆ. ನೆನ್ನೆ ನನ್ನ ಡಯಟ್ ಹಾಳಾಯಿತು. ಇವತ್ತು ಈ ಚಿತ್ರಾನ್ನ ನೋಡಿದ್ರು ಸೇಮ್ ಹಂಗೆ ಆಗ್ತಾಯಿದೆ. ಬಟ್ ಇಲ್ಲ, ಇವತ್ತು ಅವಾಯ್ಡ್ ಮಾಡಬೇಕು, ಕಂಟ್ರೋಲ್ ಮಾಡ್ಕೋತೀನಿ, ನೋಡೋಣ. ಇನ್ನು ನೆನ್ನೆ ಪ್ರಾನ್ಸ್ದು ಕರಿ ಮಾಡಿದ್ದೆ ಅಲ್ವ, ತುಂಬ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ, ಯಾರು ನೋಡಿ ನನ್ನ ಈ ವ್ಲಾಗ್ ಲಾಸ್ಟ್ ವ್ಲಾಗ್ ಅಂತ ಅಂದರೆ ನೋಡ್ಕೊಂಡು ಬನ್ನಿ. ರೆಸಿಪಿ ತುಂಬ ಚೆನ್ನಾಗಿದೆ, ನನ್ನ ಫ್ರೆಂಡ್ ಶೇರ್ ಮಾಡಿರೋಂಥದ್ದು. ಅಂದರೆ ನೀವು ಡೈರೆಕ್ಟಾಗಿ ಅದು ಸುಕ್ಕ ಥರ ಮಾಡಬೇಕು ಅಂತ ಅಂದರೆ ನೀರು ಹಾಕಬೇಡಿ. ನಂಗೆ ಸ್ವಲ್ಪ ಗ್ರೇವಿ ಥರ ಬೇಕಾಗಿತ್ತು ಎಲ್ರಿಗೂ ನನ್ನ ಕಲಿಸ್ಕೊಳ್ಳೋಕ್ಕೆ, ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ಹಾಕ್ತೆ. ಅದರ್ವೈಸ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಬನ್ನಿ, ನಾನು ಮಾತಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಬಾಯ್ ಬಾಯ್ ಬಾಯ್.
ಈ ವೆದರ್ಗಂತೂ ಅಮೃತ ವರ್ಷಿಣಿ ಮೂವಿ ಸಾಂಗ್ಸ್ ಕೇಳ್ತಾ ಇದ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ. ಸಾಂಗ್ಸ್ ಹಾಕ್ಬಿಟ್ಟು ಬಂದಿಲ್ಲಿ ನಾನು ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ. ಕಿನ್ವಾನಲ್ಲಿ ಮಾಡ್ತಾ ಇರೋದು ತುಂಬ ಚೆನ್ನಾಗಾಗಿತ್ತು. ನಾನು ಹೇಳ್ದಂಗೆ ಎಣ್ಣೆ, ಚಕ್ಕೆ, ಲವಂಗ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೆಟೊ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಉಪ್ಪು ಎಲ್ಲ ಹಾಕ್ಬಿಟ್ಟು ಟೊಮೆಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಬೇಕು. ಅದಾದಮೇಲೆ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿರೋ ಕಿನ್ವಾ ನೀರು ಸಮೇತ ಹಾಕಿ ಉಪ್ಪು ಎಷ್ಟು ಬೇಕಾಗುತ್ತೆ ರುಚಿಗೆ ನೋಡಿಕೊಂಡು ಹಾಕಬೇಕು. ಇನ್ನು ಬಟಾಣಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಅಂತ ಹೇಳ್ಬೋದು. ಇನ್ನು ಲಿಡ್ ಕ್ಲೋಸ್ ಮಾಡಿ 1 ಅಥವಾ 2 ಪ್ರೆಷರ್ ಬಂದರೆ ಸಾಕಾಗುತ್ತೆ. ಸೊ ಕುಕ್ಕರ್ ಆರಿದ್ಮೇಲೆ ಓಪನ್ ಮಾಡಿದ್ರೆ ಕಿನ್ವಾ ಟೊಮೆಟೊ ಬಾತ್ ರೆಡಿ. ನೋಡ್ತಾ ಇರ್ಬೋದು ಎಷ್ಟು ಕ್ವಿಕ್ಕಾಗಿ ಲಂಚ್ ಬಾಕ್ಸ್ ರೆಡಿ ಮಾಡಿದೆ ಅಂತ ಹೇಳ್ಬಿಟ್ಟು. ಬೆಳಗ್ಗೆಯಿಂದ ಟಯರ್ಡ್ ಆಗಿರುತ್ತಲ್ವ, 1-2 ನಿಮಿಷ ಕುತ್ಕೊಂಡ್ಬಿಡ್ತೀನಿ. ಮತ್ತೆ ಮಧ್ಯಾಹ್ನ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ಕೂಲ್ ಹತ್ರ ಬಂದಿದ್ದೀನಿ, ಕರ್ಕೊಂಡು ಹೋಗೋಣ ಅಂತ. ಮಳೆ ಅಂತೂ ಬೆಳಗ್ಗೆಯಿಂದ ಬರ್ತಾ ಇದೆ. ಸಿಕ್ಕಾಪಟ್ಟೆ ಚಳಿ ಇದೆ, ಮಳೆ ಇದೆ. ಫಸ್ಟು ಕರ್ಕೊಂಡು ಬಂದ್ಬಿಡ್ತೀನಿ. ಬುಧವಾರ ಸಾಯಂಕಾಲ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಕೆಲಸ ಇತ್ತು, ಹೊರಗಡೆ ಹೋಗಿದ್ವಿ. ಅದಾದಮೇಲೆ ಗುರುವಾರ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗಲಕಾಯಿ ಗೊಜ್ಜು ಮಾಡಿದ್ದೆ ಇಲ್ಲಿ. ಹಾಗೆ ಕೊರಿಯರ್ ಬಂದಿತ್ತು. ಎಷ್ಟೊಂದು ಕೊರಿಯರ್ಗಳು ಬುಕ್ ಮಾಡಿದ್ವಿ, ಒಂದಾದಮೇಲೆ ಒಂದು ಬರ್ತಾಯಿತ್ತು. ಇದು ನಿಂಜಾ ಅದೇನು ಅಪ್ಲಯನ್ಸಸ್ ಇದೆ, ಇದು ನಾನು ಮೇಸಿಸಿನಲ್ಲಿ ನೋಡ್ಕೊಂಡು ಬಂದಿದ್ದೆ, ಬುಕ್ ಮಾಡಿದ್ದೆ, ಮನೆ ಹತ್ರ ಬಂದಿದ್ದೆ. ಸೊ ನೆಕ್ಸ್ಟ್ ಇಲ್ಲಿ ಬಂದು 2 ಕೊರಿಯರ್ ಬಂದಿದೆ. ಹೊರಗೆ ಇಟ್ಬಿಟ್ಟು ಹೋಗಿದ್ರು, ತುಂಬಾ ವೆಯ್ಟ್ ಇತ್ತು, ಕಷ್ಟಪಟ್ಟು ಎತ್ಕೊಂಡು ಬಂದು ಗರಾಜ್ ಒಳಗಿಟ್ಟೆ. ಇಲ್ಲಿ ಸ್ವಿಂಗ್ ಮತ್ತು ಸ್ಲೈಡ್ ಏನು ನೋಡ್ತಾ ಇದ್ದೀರಾ, ಅದು ಬುಕ್ ಮಾಡಿದ್ದಾರೆ ಹಸ್ಬೆಂಡ್. ಅದು ಬ್ಯಾಕ್ ಯಾರ್ಡಲ್ಲಿ ಇಡೋಣ ಅಂತ. ಆ 3 ಪಿಕ್ಚರ್ ಅದರಲ್ಲಿ ಯಾವುದು ಅಂತ ನೀವು ಕಮೆಂಟಲ್ಲಿ ತಿಳಿಸಿ. 1, 2, 3 ಅಂತ ನಂಬರ್ ಹಾಕಿ. ಸೊ ಅದ್ರ ಜೊತೆಗೆ ಆದ್ಯನ್ಗೆ ಸೈಕಲ್ ಬುಕ್ ಮಾಡಿದ್ವಿ ಅಲ್ಲ, ಚಿಕ್ಕ ಸೈಜೇ ಬಂದಿತ್ತು ಅಂತ ರಿಟರ್ನ್ ಮಾಡಿದ್ವಿ. ಹೊಸದು ಮಾಡಿದ್ವಿ, ಅದು ಇನ್ನೊಂದು ಬಂದಿದೆ ದೊಡ್ಡ ಸೈಜಲ್ಲಿ. ಇನ್ನು ಮನೆ ನೋಡ್ತಾ ಇರ್ಬೋದು, ಆ ಕಡೆ ಇನ್ನೂ ಒಂದು ಖಾಲಿ ಇತ್ತು ಮನೆ, ಅದಕ್ಕೂ ಕೂಡ ಬಂದರು. ಸೊ ರೈಟ್ ಸೈಡ್ಗೆಲ್ಲ ಫಿಲ್ ಆಯಿತು. ಇನ್ನು ಲೆಫ್ಟ್ ಸೈಡ್ ಒಂದು ಬಾಕಿ ಇದೆ, ಎಲ್ಲ ನೀಟಾಗಿ ಕಂಪ್ಲೀಟ್ ಆಗೋದು. ಅದಾದಮೇಲೆ ಎಲ್ಲರೂ ಬರ್ತಾ ಹೋಗ್ತಾರೆ. ಆಮೇಲೆ ಇನ್ನೂ ಒಂಥರ ರೋಡ್ ನೋಡ್ಬೋದು, ನೇಬರ್ಸ್ ಜಾಸ್ತಿ ಆಗ್ತಾರೆ, ಕಾರ್ಗಳು ಜಾಸ್ತಿ ಆಗುತ್ತೆ. ಸೊ ನೋಡೋಣ, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು 12 ಗಂಟೆವರೆಗೂ ಏನೂ ತಿಂದಿರಿಲ್ಲ. 12 ಗಂಟೆಯಿಂದ 6 ಗಂಟೆ ಸ್ವಲ್ಪ ಫಾಲೋ ಮಾಡೋಣ ಅಂತ. ವೀಕ್ ಡೇಸಲ್ಲಿ ಮಾಡ್ತೀನಿ, ವೀಕೆಂಡಲ್ಲಿ ಯಾವಾಗಲೂ ಆಗೋದೇ ಇಲ್ಲ. ಇಲ್ಲಿ ನಾನು ಪನ್ನೀರ್ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಟಾಸ್ ಮಾಡಿಕೊಂಡು ಅವಲಕ್ಕಿ ಮತ್ತು ಸ್ವಲ್ಪ ಕಾಫಿ ಮಾಡ್ಕೊತಾ ಇದ್ದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಕೆಲಸ ಎಲ್ಲ ಮುಗೀತು. ಸೊ ಇವಾಗ ಫ್ರೆಶ್ ಅಪ್ ಆಗಿ ಬಂದೆ. ಇನ್ನೇನು ಸ್ಕೂಲ್ ಹತ್ರ ಹೋಗಬೇಕು. ಇವತ್ತು ನಾನು ಲಂಚ್ಗೆ ಏನು ಮಾಡ್ಕೊಳಕ್ಕೆ ಹೋಗಿಲ್ಲ, ಯಾಕಂದರೆ ನನಗೆ ಪನ್ನೀರ ಹೆವಿಯಾಗಿ ಅಂದರೆ ತುಂಬ ಫಿಲ್ಲಿಂಗ್ ಆಗಿದೆ. ಹಂಗೆ ಒಂದು ಅರ್ಧ ಬಾಳೆಹಣ್ಣು ತಿಂತಾ ಇದ್ದೀನಿ ಅಷ್ಟೇ, ನಾನೇನು ತಿಂತಾ ಇಲ್ಲ. ಇವಾಗ ಮಕ್ಳಿಗೆ ಬಂದಮೇಲೆ ಅವ್ರಿಗೆ ಊಟ ಕೊಡ್ತೀನಲ್ವಾ, ಆವಾಗ ನನಗೆ ಏನಾದರೂ ಹೊಟ್ಟೆ ಹಸಿವಾಯಿತು ಅಂತ ಅಂದರೆ ಬರೀ ವೆಜಿಟೇಬಲ್ಸ್ನ ಸ್ಟೀಮ್ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಪ್ಲ್ಯಾನ್ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಇವತ್ತು ನಾವು ಇಂಡಿಯಾ ಬಜಾರ್ಗೆ ಹೋಗ್ತಾ ಇದ್ದೀವಿ. ಏನಕ್ಕಂತ ಅಂದರೆ ಸ್ವಲ್ಪ ವೆಜ್ಜಿಸ್ ಬೇಕು, ಮತ್ತು ಇನ್ನೂ ಒಂದು ಪ್ಲ್ಯಾನ್ ಇದೆ, ಅದಕ್ಕೋಸ್ಕರ ಸ್ವಲ್ಪ ಶಾಪಿಂಗ್ ಮಾಡಬೇಕು. ಹಾಗೆ ಐಬ್ರೋಸ್ ಮಾಡಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಆಮೇಲೆ ಸಿಗ್ತೀನಿ, ಮಕ್ಕಳನ್ನ ಕರ್ಕೊಂಡು ಬಂದುಬಿಡ್ತೀನಿ. ಬಾಯ್ ಬಾಯ್. ಸ್ಲೈಡ್ ಬಂದಿದ್ದಕ್ಕೆ ಖುಷಿನಾ? ಓಹೋ, ಮತ್ತೆ ಹೋಗ್ಬಿಟ್ಟಿದ್ದೆ, ಇಲ್ಲ ಬಚ್ಚಿಟ್ಬಿಟ್ಟಿರ್ತಿದ್ದೆ. ನಾನೇ ಇಟ್ಟಿದ್ದು. ಇವಾಗಲ್ಲ, ಸಂಡೇ. ಎಸ್, ಸಂಡೇ. ಮಕ್ಕಳಿಬ್ರು ತುಂಬಾ ಎಕ್ಸೈಟ್ ಆಗಿಬಿಟ್ರು ಸ್ಲೈಡ್ ನೋಡ್ಬಿಟ್ಟು. ವಾ ಪ್ಲೀಸ್ ನನಗೆ ಇವತ್ತೇ ಫಿಕ್ಸ್ ಮಾಡಿಕೊಡಿ ಅಂತ ಹಠ ಮಾಡ್ತಾಯಿದ್ರು. ನಾವು ವೀಕೆಂಡಲ್ಲಿ ಟ್ರಿಪ್ ಹೋಗೋದ್ರಿಂದ ಹೋಗ್ಬಿಟ್ಟು ಬಂದು ಮಾಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಲಂಚ್ ಮಾಡಲ್ಲ ಅಂದಿದ್ದೆ, ಬರೀ ವೆಜಿಟೇಬಲ್ಸ್ ತಿನ್ಬೇಕು ಅಂದ್ಕೊಂಡಿದ್ದೆ. ಆದರೆ ಶಾಪಿಂಗ್ ಹೋಗ್ತಾ ಇರೋದ್ರಿಂದ ಬರೋದು ರಾತ್ರಿ ಆಗಿಬಿಡತ್ತೆ, ಹೊಟ್ಟೆ ಹಶ್ವಾಗತ್ತೆ ನನಗೆ ಅನ್ನೋದಕ್ಕೋಸ್ಕರ ಮಕ್ಳಿಗೂ ಹಾಕ್ಕೊಟ್ಟೆ ಅಲ್ವಾ. ಹಂಗೆ ನಾನು ಸ್ವಲ್ಪ ಫಾಕ್ಸ್ಟೈಲ್ ಮಿಲೆಟ್ ಇತ್ತು, ಅದ್ರ ಜೊತೆ ತಿಂತಾ ಇದ್ದೀನಿ. ಇಲ್ಲಿ ಆದ್ಯಂಗೆ ಸ್ಯಾಲಡ್ ಕೊಟ್ಟಿದ್ದೆ, ಅವಳು ನೋಡಿ ಮುಖ ಹೆಂಗಿದೆ, ನನಗಂತೂ ಬೇಡ, ನಾನು ತಿನ್ನಲ್ಲ, ವಾಮಿಟ್ ಬರುತ್ತೆ ಅಂತೆಲ್ಲ ಅಂತ ಇದ್ಲು. ಸ್ವಲ್ಪ ರೂಢಿ ಮಾಡ್ಕೊಳ್ಳಿ, ಕ್ಯಾರೆಟು ಇದು ಬ್ರೋಕಲಿ ಅಂತ ಕೊಟ್ಟಿದ್ದು, ತಿನ್ನಲಿಲ್ಲ, ಬಿಟ್ಬಿಟ್ಲು ಅವಳು. ನಾವಿಲ್ಲಿ ಇರ್ವಿಂಗ್ಗೆ ಬಂದಿದ್ದೀವಿ. ತರಕಾರಿ ಎಲ್ಲ ತೊಗೊಳ್ಳೋದಕ್ಕೆ ಸಾಮಾನ್ಯವಾಗಿ ಇಲ್ಲಿಗೆ ಬರ್ತೀವಿ. ಅದಾದಮೇಲೆ ನನಗೆ ಇವತ್ತು ಐಬ್ರೋಸ್ ಮಾಡಿಸ್ಬೇಕಾಗಿತ್ತು, ತುಂಬ ದಿನ ಆಗಿತ್ತು. ಹಾಗಾಗಿ ಐಬ್ರೋಸ್ ಕೂಡ ಮಾಡಿಸಿ ನೆಕ್ಸ್ಟು ಕಾಸ್ಕೋ ಕಡೆಗೆ ಬಂದ್ವಿ. ನೀವು ಅಬ್ಸರ್ವ್ ಮಾಡಿದ್ರೆ ಅನ್ಸುತ್ತೆ, ಕಾರ್ ಹತ್ತದಾಗ ಎಷ್ಟು ಬೆಳಕೆ ಇತ್ತು, ಆದರೆ ಇಲ್ಲಿಗೆ ಬರೋಷ್ಟಲ್ಲಿ ಫುಲ್ ಕತ್ಲೆ. ನಾನು ಆಗಲೇ ಹೇಳ್ದಂಗೆ, ಅಂದರೆ ತುಂಬ ವ್ಲಾಗ್ಸ್ಗಳಲ್ಲಿ ಹೇಳ್ತಿರ್ತೀನಿ, 5-5:30 ಅಷ್ಟಲ್ಲಿ ಫುಲ್ ಕತ್ಲೆ ಆಗಿಬಿಟ್ಟಿರುತ್ತೆ. ಸೊ ಇಲ್ಲಿ ನಾನು ಪಿಂಕ್ ಜಾಕೆಟ್ ಒಂದು ತೊಗೊಂಡೆ, ಕ್ರೀಮ್ ಇತ್ತು, ಪಿಂಕ್ ಇತ್ತು, ಬ್ರೌನ್ ಇತ್ತು, ಬಟ್ ಆ ಪಿಂಕ್ ಇಷ್ಟ ಆಯಿತು. ಇನ್ನೊಂದಷ್ಟು ಏನೇನು ಬೇಕೆಲ್ಲ ತೊಗೊಂಡು ಮನೆ ಕಡೆಗೆ ಹೊರಟಿದ್ದೀವಿ. ಹಾಗೆ ಮಕ್ಳಿಗೆ ತುಂಬಾ ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತು, ಹಸ್ಬೆಂಡ್ಗೂ ಆಗಿತ್ತಂತೆ. ಸೊ ಎಲ್ಲರೂ ಒಂದು ಪಿಜ್ಜಾ ಸ್ಲೈಸ್ ತೊಗೊಂಡು ತಿಂತಾಯಿದ್ರು. ನಾನಂತೂ ಫುಲ್ಲು ಇಲ್ಲ, ಅವಾಯ್ಡ್ ಮಾಡಬೇಕು ಅಂತ ತಿನ್ನಲೇ ಇಲ್ಲ. ಫುಲ್ ಖುಷಿ ಆಗೋಯಿತು ನನಗಂತೂ. ಫಸ್ಟ್ ಟೈಮ್ ನಾನು
ಕಂಟ್ರೋಲ್ ಮಾಡ್ಕೊಂಡು ಬಂದಿದ್ದು ಅಂತ ಹೇಳ್ಬೋದು. ಸೊ ಇಲ್ಲಿ ಬಾಕ್ಸ್ ನೋಡ್ತಾ ಇರ್ಬೋದು, ನಾನು ಸ್ನ್ಯಾಕ್ಸ್ ಇಟ್ಟಿರ್ತೀನಲ್ವ, ಎಲ್ಲರೂ ಕೇಳ್ತಿರ್ತೀರ ಎಲ್ಲಿ ತೊಗೊಂಡಿದ್ದು ಅಂತ. ಕಾಸ್ಕೋನಲ್ಲಿ ಬಂದಿತ್ತು ಅನ್ಸುತ್ತೆ, ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಇದು ಒಂದು ಪೀಸ್ ಇತ್ತು, ಅದನ್ನು ಬಿಡ್ದಿರ ಎತ್ಕೊಂಡು ಬಂದಿದ್ದೀನಿ. ಸೊ ಫುಲ್ ಖುಷಿ ಆಯಿತು ಅದು ಒಂದು ಸಿಕ್ಕಿದ್ದು. ಮೊದಲೇ ಹೋಗಿದ್ದಿದ್ರೆ ಜಾಸ್ತಿ ತೊಗೊಂಡು ಬರ್ಬೋದಾಗಿತ್ತು, ಪ್ಯಾಂಟ್ರಿಗೆ ಇಡೋಕ್ಕೆ ಚೆನ್ನಾಗಿರ್ತಿತ್ತು. ಇಲ್ಲಿ ಏನೇನು ಬೇಕು ಎಲ್ಲ ತೊಗೊಂಡು ಬಂದಿದ್ದೀನಿ. ನೋಡ್ತಾ ಇರ್ಬೋದು, ನೋಡೋಕ್ಕೆ ಎಷ್ಟು ಕಮ್ಮಿ ಐಟಮ್ಸ್ ಕಾಣಿಸುತ್ತೆ. ಈಸಿಯಾಗಿ $300-350 ಆಗೋಗುತ್ತೆ, ಹೊಟ್ಟೆಲ್ಲ ಹುರಿದೋಗುತ್ತೆ ದುಡ್ಡು ಕೊಡಬೇಕಾದ್ರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಮತ್ತು ನಾನು ರಾತ್ರಿ ಊಟಕ್ಕೆ ಅವರೆಲ್ಲರೂ ಪಿಜ್ಜಾ ತಿಂದಿದ್ರ, ನಾನು ಇವಾಗ ಏನೇನು ಮಿಕ್ಕಿತ್ತಲ್ವ, ಸ್ವಲ್ಪ ಫಾಕ್ಸ್ಟೈಲ್ ಮಿಲ್ಲೆಟ್ಟು, ಉಪ್ಪಿಟ್ಟು, ಸ್ಯಾಲೆಡ್ಸು, ಇದೇನೇನು ಮಿಕ್ಕಿತ್ತು ಅದನ್ನು ತಿಂದ್ಬಿಟ್ಟೆ. ಸೊ ಮುಗೀತು ನನ್ನ ಕ್ರೇವಿಂಗ್ ಅವಧಿಗೆ. ಇನ್ನೆಲ್ಲ ಫ್ರಿಜ್ಜಿಗೆ ಜೋಡಿಸ್ಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದು ಗುರುವಾರ ಆಗಿತ್ತು. ನೆಕ್ಸ್ಟ್ ಶುಕ್ರವಾರ ಬೆಳಗ್ಗೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. -1 ಡಿಗ್ರಿ ಟೆಂಪ್ರೇಚರ್. ಗುಡ್ ಮಾರ್ನಿಂಗ್. ನಾವು ಶನಿವಾರ ಟ್ರಿಪ್ಗೆ ಹೋಗೋದ್ರಿಂದ ಶುಕ್ರವಾರ ಹೊರಗಡೆ ಹೋಗಬೇಕಾಗಿತ್ತು. ಆದರೆ ಶುಕ್ರವಾರ ನಾನು ಐಬ್ರೋಸ್ ಮಾಡಿಸಲ್ಲ ಸಾಮಾನ್ಯವಾಗಿ, ಹಾಗಾಗಿ ಗುರುವಾರನೇ ಹೋಗಿದ್ದು. ಸಾಯಂಕಾಲ ಲೇಟ್ ಆದರೂ ಪರವಾಗಿಲ್ಲ, ಮುಗಿಸ್ಕೊಂಡು ಬಂದ್ಬಿಡ್ಬೋದು ಅಂತ. ಇಲ್ಲಿ ಮಕ್ಕಳು ನೋಡ್ತಾ ಇರ್ಬೋದು, ಎದ್ದಾಗ ಎಷ್ಟು ಕತ್ಲೆ ಇತ್ತಲ್ವ, ಹಾಗೆ ಬೆಳಕು ಕೂಡ ಬೇಗನೆ ಆಗೋಗುತ್ತೆ. ಸ್ಕೂಲ್ಗೆ ಹೋಗೋಷ್ಟಲ್ಲಾಗಲಿ ಬಿಸಿಲು ಬರ್ತಾ ಇರುತ್ತೆ. ಮನೇಲಿ ತಿನ್ನಿ, ಸ್ಕೂಲ್ಗೆ ಬೇಡ, ನಿಮ್ಮ ಸ್ಕೂಲ್ಗೆ ಹಾಕಂಗಿಲ್ಲ ಅದು. ಹಾಕ್ತಿರ್ಲಿಲ್ಲ ನೀನು. ನಾನು ಸ್ಕೂಲಿಂದ ಬಂದಮೇಲೆ ಆಯ್ತು, ಹತ್ರಿ ಬೇಗ. ಹಸ್ಬೆಂಡ್ಗೆ ವರ್ಕ್ ಫ್ರಮ್ ಹೋಮ್ ಇತ್ತು. ಸೊ ಮಧ್ಯಾಹ್ನಕ್ಕೆ ಇಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಪಡ್ವಲ್ಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಾಗಿತ್ತು, ಹಾಗಾಗಿ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ಬೇಳೆನ ತೊಳೆದ್ಬಿಟ್ಟು ನೀರು ಹಾಕಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಪಡ್ವಲ್ಕಾಯಿ ಈ ಥರ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಹಾಗೆ ಇದನ್ನು ಯಾಕೆ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಅಂದರೆ ನಿಮಗೆ ತೋರಿಸೋಣ ಅಂತ. ಪಡ್ವಲ್ಕಾಯಿ ಒಳಗಿರೋ ಸೀಡ್ಸ್ ಏನಂದರೆ ಈ ಥರ ಎಳೆದಾಗಿತ್ತು ಅಂದರೆ ಹಾಕ್ಬೋದು, ಇಲ್ಲ ನನಗೆ ಮಿಕ್ಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಚಟ್ನಿ ಕೂಡ ಮಾಡ್ಕೊಬೋದು ಸಪ್ರೇಟಾಗಿ ಇಟ್ಕೊಂಡು. ಹೀರೆಕಾಯ್ದು ನಾವು ಮಾಡ್ಕೋತೀವಲ್ವ ಹಾಗೆ. ಇನ್ನೂ ಒಂದೇನಂತ ಅಂದರೆ ಬಲ್ತೋಗಿರೋದನ್ನ ಮಾತ್ರ ಹಾಕಬಾರ್ದು, ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ ಇಲ್ಲಿ ಈರುಳ್ಳಿ ಮತ್ತು ಟೊಮೆಟೊ, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಲಿಡ್ ಕ್ಲೋಸ್ ಮಾಡಿ 2-3 ಪ್ರೆಷರ್ ಬರ್ಸ್ಕೊಂಡೆ. ಅದಾದಮೇಲೆ ಮಸಾಲೆ ರೆಡಿ ಮಾಡ್ಕೊಬೇಕು. ಸಿಂಪಲ್ಲೇ, ತುಂಬ ಬೇಗ ಆಗೋಗುತ್ತೆ. ಇನ್ನೊಂದು ಕಡೆ ಅನ್ನಕ್ಕೆ ಇಡ್ತಾ ಇದ್ದೀನಿ, ನಾನು ನೆನೆಸ್ಬಿಟ್ಟು ಇಡ್ತೀನಿ. ಸಾರು ಇನ್ನೇನು ಆಗೋಗ್ತಿದೆ ಅನ್ಬೇಕಾದ್ರೆ ಆನ್ ಮಾಡ್ತೀನಿ ಸ್ಟವ್, ಅವಾಗ ಬಿಸಿ ಬಿಸಿ ತಿನ್ಬೋದು, ಅನ್ನನೂ ತುಂಬ ಚೆನ್ನಾಗಿರುತ್ತೆ. ಸೊ ಇನ್ನೊಂದು ಕಡೆ ನಾನಿಲ್ಲಿ ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಈ ನಡುವೆ ಅನ್ನ ಸಾರು ಪಲ್ಯ ಇದು ಮಾಡ್ತಾನೆ ಇದ್ದೀನಿ, ಯಾಕಂದರೆ ಎಲ್ರಿಗೂ ಒಳ್ಳೆಯದು. ಒಂದಿನಕ್ಕೆ ಒಂದು ಪಲ್ಯ ತಿನ್ನಬೇಕು, ತರಕಾರಿ ಹೋಗಬೇಕು. ಹಾಗೆ ಸ್ಯಾಲೆಡ್ಸ್ ಕೂಡ. ಸ್ಯಾಲೆಡ್ಸ್ ಏನಂದರೆ ಹಸ್ಬೆಂಡ್ ಮತ್ತು ಬಂಗಾರು ತಿಂತಾರೆ, ಆದ್ಯ ತಿಂತಾ ಇಲ್ಲ ಅವಳಿನ್ನ. ಇನ್ನು ಸ್ವಲ್ಪ ಡೇ ಬೈ ಡೇ ರೂಢಿ ಆಗ್ತಾಳೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಅಭ್ಯಾಸ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಬೆಂಡೆಕಾಯಿ ನಾನು ಹೇಗೆ ಕಟ್ ಮಾಡ್ಕೊತೀನಿ ಅಂತ ತೋರಿಸ್ತಾ ಇದೆ. ಅದ್ರ ಜೊತೆಗೆ ಇಲ್ಲಿ ನಾನು ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಮಸಾಲೆ ಅಂದರೆ ಏನಿಲ್ಲ, ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಜೀರಿಗೆ, ಹಾಗೆ 1-2 ಸ್ಪೂನಷ್ಟು ಧನಿಯಾ ಕಾಳುಗಳು, ಹಾಗೆ ಖಾರಕ್ಕೆ ಒಣಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ ಮತ್ತು ಬೇಡಿಗೆ ಮೆಣಸಿನ್ಕಾಯಿ ಎರಡೂ ಹಾಕ್ಕೊಂಡಿದ್ದೀನಿ. ಯಾವಾಗಲೂ ಸಾಂಬಾರು ಪೌಡರು ಅಚ್ಕಾರದ ಪುಡಿ ಹಾಕಿ ಮಾಡೋದಕ್ಕಿಂತ ಈ ಥರ ಸ್ವಲ್ಪ ಮಾಡೋಣ ಅಂತ ಅನ್ನಿಸ್ತು. ಇದು ಯಾವಾಗಂದರೆ ಪ್ರಾನ್ಸ್ ಫ್ರೈ ಮಾಡಿದೆ ಅಲ್ವಾ, ಅವಾಗಿಂದ ಸಾರುಗಳು ಈ ಥರ ಟ್ರೈ ಮಾಡ್ಬೋದು ಅಂತ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಡಿಫ್ರೆಂಟಾಗೂ ಇರುತ್ತೆ. ಹಾಗೆ ಇಂಗು ಕೂಡ ಹಾಕ್ಕೊಂಡೆ ರುಬ್ಬೋದಕ್ಕೆ, ಮತ್ತು ಈರುಳ್ಳಿ, ಸ್ವಲ್ಪ ಹುಣಸೆ ಹುಳಿ ಏನು ನಾನು ಮೊದಲೇ ಇಟ್ಕೊಂಡಿದ್ದೆ ಅದು ಕೂಡ ಹಾಕ್ತೆ. ಇನ್ನೊಂದು ಕಡೆ ಇಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ, ಮೊಟ್ಟೆ ಬೇಯಕ್ಕೆ ಇಟ್ಟಿದ್ದೀನಿ. ಪ್ರೋಟೀನ್ ಸೋರ್ಸ್ ಅದು ಮೊಟ್ಟೆ. ಸೊ ಮೊಟ್ಟೆ ಇಲ್ಲ ಅಂದರೆ ಕಾಳುಗಳು ತಿನ್ಬೋದು, ಬೇಯಿಸಿಟ್ಕೊಂಡಿರೋ ಅಂಥದ್ದು. ಇನ್ನೊಂದು ಕಡೆ ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಕುಕ್ಕರು ಓಪನ್ ಮಾಡಿದ್ಮೇಲೆ ಎಷ್ಟು ನೀಟಾಗಿ ಎಲ್ಲ ಬೆಂದಿದೆ ಅಂತ. ಇವಾಗ ರುಬ್ಬಿಟ್ಕೊಂಡಿರೋ ಅಂತಹ ಮಸಾಲೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ಎಣ್ಣೆ ಹಾಕ್ತೆ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಥರ ರೆಸಿಪಿ ಮಾಡಿದ್ದು. ನಾನು ಒಂದೇ ಒಂದು ಡ್ರಾಪ್ ಎಣ್ಣೆನೂ ಈ ಸಾರಿಗೆ ಹಾಕಿಲ್ಲ. ಲಾಸ್ಟಲ್ಲಿ ಒಗ್ಗರಣೆ ಕೂಡ ಹಾಕ್ಬೋದು, ಬಟ್ ಬೇಡ ಇಷ್ಟಕ್ಕೆ ನಿಲ್ಲಿಸೋಣ ಅಂತ ಹೇಳ್ಬಿಟ್ಟು ಈ ನಡುವೆ ಮಾಡೋ ಸಾಂಬಾರುಗಳು ಈ ರೀತಿ ಸಿಂಪಲಾಗಿ ಉಪ್ಸಾರು ಅಥವಾ ಈ ಬೇಳೆ ಸಾರುಗಳಾಗಿರ್ಬೋದು, ಈ ಮಸಾಲೆ ಸ್ವಲ್ಪ ಕಾಯಿ ಹಾಕಿದರೂ ಕೂಡ ಈ ಥರ ಮಾಡೋದ್ರಿಂದ ಎಣ್ಣೆನೂ ಇರೋದಿಲ್ಲ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಉಪ್ಪು ರುಚಿಗೆ ಹಾಕಿದ್ದೀನಿ. ಅದಷ್ಟೇ, ಒಂದು ಕುದಿ ಬಂದಮೇಲೆ ಆಫ್ ಮಾಡೋದು. ಎಷ್ಟು ರುಚಿಯಾಗಿತ್ತು ಅಂತ ಅಂದರೆ ಎಣ್ಣೆ ಇಲ್ದಿರ ಇಷ್ಟು ಟೇಸ್ಟಿಯಾಗಿ ಅಡುಗೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅದು ತಿಂದಮೇಲೆ ಅನಿಸ್ತು. ವಾರದಲ್ಲಿ 5 ದಿನ ಅಂತೂ ನಾನು ಎಣ್ಣೆ ಇಲ್ದಿರ ಸಾರುಗಳು ಮಾಡ್ತಾಯಿದ್ದೀನಿ. ಸಾಧ್ಯವಾದಷ್ಟು, ಗೊತ್ತಿಲ್ಲ ಎಷ್ಟು ದಿನ ಮಾಡ್ತಿರ್ತೀನಿ ಅಂತ, ಬಟ್ ಒಳ್ಳೆಯದೇ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಕಡೆ ತರಕಾರಿಗಳೆಲ್ಲ ಈ ಕಡೆ ಸ್ಟೀಮ್ ಮಾಡ್ತಾಯಿದ್ದೀನಿ, ಸ್ಯಾಲೆಡ್ಸ್ ಇರಲಿ ಅನ್ನೋದಕ್ಕೋಸ್ಕರ. ನಾನು ಹೇಳ್ದಂಗೆ ಮಂಡೇ ಟು ಫ್ರೈಡೇ ಅಂತೂ
ಸ್ಟ್ರಿಕ್ಟಾಗಿ ನಾನು ಫಾಲೋ ಮಾಡ್ತಾ ಇದ್ದೀನಿ. ಸ್ಯಾಟರ್ಡೆ ಸಂಡೇ ಆಗ್ತಾಯಿಲ್ಲ ಅಷ್ಟೇ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಪ್ಲೇಟ್ ಹೆಂಗಿತ್ತು ನನ್ನ ಲಂಚ್ ಪ್ಲೇಟು ಅಂತ ಹೇಳ್ಬಿಟ್ಟು. ಮಧ್ಯಾಹ್ನ ಹೊತ್ತು ಈ ಥರ ಊಟ ಮಾಡ್ತೀನಿ ಅಂದರೆ ಬೆಳಗ್ಗೆ ಹೊತ್ತು ಜಸ್ಟ್ ಜ್ಯೂಸು ಅಥವಾ ಏನಾದರೂ ಲೈಟಾಗಿ ತೊಗೊಂಡಿರ್ತೀನಿ. ಮಧ್ಯಾಹ್ನ ನಂಗೆ ಟೈಮ್ ಇಲ್ಲ ಅಂತ ಅಂದಾಗ ಬೆಳಗ್ಗೆ ಊಟನೂ ನೀಟಾಗಿ ಅಂದರೆ ಬ್ರೇಕ್ಫಾಸ್ಟ್ ನೀಟಾಗಿ ಮಾಡಿರ್ತೀನಿ ಆ ಥರ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಸೈಕಲ್ ಆಲ್ರೆಡಿ ಫಿಕ್ಸ್ ಮಾಡಿಸಿದ್ದಾಯಿತು. ಚಳಿ ಇದೆ ಬೇಡ ಅಂತ ಹೇಳಿದ್ರು, ಒಂದು ರೌಂಡ್ ಹೋಗ್ಬಿಟ್ಟು ಬಂದ್ಲು. ಇನ್ನು ರಾತ್ರಿಗೆ ನಾನಿಲ್ಲಿ ಮತ್ತೆ ಚಿಕನ್ ಮಾಡೋದಕ್ಕೆ ಹೇಳಿದರು. ಹಾಗಾಗಿ ಬಂಗಾರಿಗೆ ತುಂಬ ಇಷ್ಟ, ಫೇವ್ರೇಟ್ ಅವಳಿಗೆ. ಸೊ ಚಿಕನ್ ಮಾಡಿದ್ದೆ. ಇನ್ನೊಂದು ಕಡೆ ನಾಳೆ ಟ್ರಿಪ್ಪಿಗೆ ಹೋಗೋದ್ರಿಂದ ಎಣ್ಣೆ ಎಲ್ಲ ಎತ್ತಿಟ್ಟಿದ್ದೀನಿ ತಲೆಗೆ ಹಾಕೋಣ ಅಂತ. ಕೊರಿಯರ್ ಅನ್ಬಾಕ್ಸಿಂಗ್ ಮಾಡೋಕ್ಕೆ ನಂಗೆ ಟೈಮೇ ಇರಲಿಲ್ಲ. ವಿಡಿಯೋ ಮಾಡ್ತೀನಿ ಖಂಡಿತ. ಖುಷಿನಾ? ಒಬ್ಬ ಕತ್ಲೆ ನೋಡಿ, ಇನ್ನು 6:30 ಈಗಲೇ ಊಟ ಆಗೋಗ್ತಾ ಇದೆ ನಮ್ಮ ಮನೇಲಿ. ಎಣ್ಣೆ ಒಂಚೂರು ಹಾಕ್ಲೇ ಬಂಗಾರ, ಒಂಚೂರು ತಲೆ ಸ್ನಾನ ಮಾಡೋಕ್ಕಿರಲಿಲ್ಲ, ರಫ್ ಆಗಿರತ್ತಲ್ವಾ ಒಂದು ಸ್ವಲ್ಪ. ಅದ್ಯಾ ಹಾಕೊಳ್ಳೆ ಚಿಕನ್ನು. ಕುಕುಂಬರ್ ರಾಣಿ ಸರಿ. ಇವಾಗ ಈ ಜಾಕೆಟ್ನ ಇಬ್ಬರು ಬಿಚ್ಚಿಬಿಟ್ಟು ಕೂತ್ಕೊಳ್ತೀನಿ. ಇಲ್ಲ ನೀನು ಹಾಕೋಬೇಕಾದ್ರೆ ಹಿಂದಕ್ಕೆ ತಳ್ಕೊ, ನೀನು ಬಿಚ್ಚು ಅದ್ಯಾ ಹಾಳು ಮಾಡ್ಕೋತೀಯ. ಮಕ್ಳಿಗೆ ಊಟ ಎಲ್ಲ ಹಾಕೊಟ್ಬಿಟ್ಟು ನಾನು ಊಟ ಮಾಡಿದ್ದಾದಮೇಲೆ ಬಟ್ಟೆಗಳು ಸ್ವಲ್ಪ ವಾಷಿಂಗ್ ಹಾಕೋದಿತ್ತು. ವಾಷರ್ಗೆ ಹಾಕ್ಬಿಟ್ಟು ಅದಾದಮೇಲೆ ಡ್ರೈಯರ್ಗೆ ಹಾಕಿ ಆ ಕೆಲಸ ಒಂದು ಕಡೆ ನಡೀತಾ ಇತ್ತು. ಇನ್ನೊಂದು ಕಡೆ ನಾನಿಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ನೆನಪಾಯಿತು ರವೆ ಉಂಡೆ ಮಾಡಬೇಕಲ್ವಾ ಅಂತ ಹೇಳಿಬಿಟ್ಟು ನನ್ನ ಮಮ್ತಂಗೆ ಹೇಳಿದ್ದೆ. ಅವ್ರಿಗೆ ರವೆ ಉಂಡೆ ಇಷ್ಟ ಅಂತೆ. ಅಂದರೆ ನಾನು ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ಮಾಡಿದಾಗ ಅವರು ನೋಡ್ಬಿಟ್ಟು ಹೇಳಿದರು. ಸೊ ಹಾಗಾಗಿ ಟ್ರಿಪ್ಪಿಗೆ ತೊಗೊಂಡೋದ್ರೆ ಚೆನ್ನಾಗಿರುತ್ತೆ ಅಂತ ಎಷ್ಟು ರವೆ ಇತ್ತು ಅಷ್ಟು ರವೆಲಿ ಮಾತ್ರ ಮಾಡಿದೆ. ಶಾಪಿಂಗ್ ಹೋಗಿದ್ದೆ, ರವೆ ತೊಗೊಂಡು ಬರೋದೇ ಮರ್ತೋಯ್ತು. ಲಾಸ್ಟ್ ಮೂಮೆಂಟಲ್ಲಿ ಮಾಡಿದ್ದಾಯಿತು. ಟೈಮ್ 10:17. ಒಂದಷ್ಟು ಪಾತ್ರೆ ಆಗಿದೆ. ಇನ್ನು ಇದನ್ನೆಲ್ಲ ಆವಾಗಲೇ ತೊಳೆದಿರೋದು ಒಂದಷ್ಟಿದೆ, ಇಲ್ಲಿಷ್ಟು ಹಾಕಿದೆ. ಇನ್ನು ಸ್ವಲ್ಪ ಈಗ ರವೆ ಉಂಡೆ ಮಾಡಿದ ಪಾತ್ರೆಗಳಿದೆ, ತೊಳೆದ್ಬಿಟ್ರೆ ಮುಗೀತು. ಸೊ ಬೆಳಗ್ಗೆನೇ ಎದ್ದು ಎಲ್ಲ ತಲೆಗೆ ಸ್ನಾನ ಮಾಡ್ಕೊಂಡು ಹೊರಡೋ ಅಷ್ಟರಲ್ಲಿ 5 ಗಂಟೆ ಆಗುತ್ತೆ. ಎಲ್ಲಿಗೆ ಏನು ಅನ್ನೋದೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಹಾಗೆ ಇವತ್ತಿನ ಟ್ರಿಪ್ ಎಲ್ಲಿಗೆ ಅಂತ ಕೂಡ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಇಷ್ಟ ಆಗಿತ್ತು ಅಂದರೆ ಇವತ್ತಿನ ವ್ಲಾಗ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬಾಯ್. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ನೆಕ್ಸ್ಟ್ ವ್ಲಾಗಲ್ಲಿ ನಾವು ಟ್ರಿಪ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ, ಹೇಗಿತ್ತು ಅವತ್ತಿನ ಡೇ, ನೀವೆಲ್ಲರೂ ಇಷ್ಟಪಡ್ತೀರಾ ಟ್ರಿಪ್ ವ್ಲಾಗ್ನ? ವೆಯ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.